ಹಲ್ಲೆಲೂಯಾ. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯವನ್ನು ನೋಡೋಣ. ಧರ್ಮೋಪದೇಶ ಕಾಂಡ 15ನೇ ಅಧ್ಯಾಯದ 10ನೇ ವಾಕ್ಯ. ನೀವು ಕೊಡುವಾಗ ಬೇಸರಗೊಳ್ಳದೆ ಉದಾರವಾದ ಮನಸ್ಸಿನಿಂದಲೇ ಕೊಡಬೇಕು. ಇದರಿಂದ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಎಲ್ಲಾ ಕೆಲಸಗಳಲ್ಲಿಯೂ ಪ್ರಯತ್ನಗಳಲ್ಲಿಯೂ ನಿಮ್ಮನ್ನು ಅಭಿವೃದ್ಧಿಪಡಿಸುವೆನು. ದೇವರ ವಾಕ್ಯವು ಹೇಳುವ ಹಾಗೆ ನಮ್ಮಲ್ಲಿ ಇನ್ನೊಬ್ಬರಿಗೆ ಕೊಡುವಂಥದ್ದು ಏನಾದರೂ ಇರುವುದಾದಲ್ಲಿ, ಅಥವಾ ದೇವರು ನಮಗೆ ಇನ್ನೊಬ್ಬರಿಗೆ ಇದನ್ನ ಕೊಡು ಎಂಬುದಾಗಿ ತಿಳಿಸಿರುವುದಾದರೆ, ಅದನ್ನ ನಾವು ಬೇಸರವಿಲ್ಲದೆ ಕೊಡುವಾಗ ಖಂಡಿತವಾಗಿಯೂ ದೇವರ ವಾಕ್ಯದ ಪ್ರಕಾರವಾಗಿ ನಮ್ಮ ಎಲ್ಲ ಕೈ ಕೆಲಸಗಳಲ್ಲಿಯೂ ನಮ್ಮ ಎಲ್ಲ ಪ್ರಯತ್ನಗಳಲ್ಲಿಯೂ ಕೂಡ ದೇವರು ಖಂಡಿತವಾಗಿ ಆಶೀರ್ವದಿಸುತ್ತಾರೆ. ಈ ದಿನ ಏನನ್ನು ಕೊಡಬೇಕೆಂಬುದಾಗಿ ದೇವರು ನಿಮಗೆ ತಿಳಿಸಿದ್ದಾರೋ ಅದನ್ನು ಸಂತೋಷದಿಂದ ಕೊಡುವಂಥವರಾಗಿರಿ. ದೇವರು ಸದಾ ಕಾಲವು ನಿಮ್ಮನ್ನು ಅಭಿವೃದ್ಧಿಪಡಿಸಲಿ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೇ, ಅಪ್ಪ, ನಿಮ್ಮ ವಾಕ್ಯವು ಹೇಳಿದ ಹಾಗೆ ನೀವು ನಮ್ಮನ್ನು ಆಶೀರ್ವದಿಸಿ ಇನ್ನೊಬ್ಬರಿಗೆ ಆಶೀರ್ವಾದವಾಗಿ ಕರ್ತನೆ ಇಟ್ಟಿರುವುದಕ್ಕಾಗಿ ಸ್ತೋತ್ರ ಮಾಡುತ್ತಾ, ಯಾರಿಗೆ ಏನನ್ನು ಕೊಡಬೇಕೆಂಬುದಾಗಿ ಅಪ್ಪ ನೀವು ತಿಳಿಸಿದ್ದೀರೋ ಅದನ್ನು ಸಂತೋಷದಿಂದ ಕೊಡುವ ಹಾಗೆ ಅಪ್ಪ ಪ್ರತಿಯೊಬ್ಬೊಬ್ಬರನ್ನು ನೀವು ಆಶೀರ್ವದಿಸಿ, ನಿನ್ನ ವಾಕ್ಯವು ಹೇಳುವ ಹಾಗೆ ಸಂತೋಷದಿಂದ ಕೊಡುವಾಗ ಅವರೆಲ್ಲರ ಕರ್ತನೆ ಕೈ ಕೆಲಸಗಳನ್ನು ಕರ್ತನೆ ಅವರ ಪ್ರಯತ್ನಗಳನ್ನು ಆಶೀರ್ವದಿಸಿ ನಡೆಸಬೇಕಾಗಿ ಅಭಿವೃದ್ಧಿಪಡಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಕರ್ತನೆ. ಆಮೇನ್.